ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೆಂಗೆ ಬರ್ತೈತೆ ಗೊತ್ತಾ ಇದ್ರಲ್ಲಿ ಮೊನ್ನೆ ವೀಡಿಯೋದಲ್ಲಿ ಹೊರಗಡೆ ಹೋಗಿದ್ದೆ. ಅಂದರೆ ಇಲ್ಲಿ ಕೆಲಸದಿಂದ ಬರಬೇಕಾದ್ರೆ ನನ್ನ ಮಗಳು ನಮ್ಮ ಹೋಗಿದ್ವಿ ನನಗೆ ಅಲ್ಲಿ ನನಗೆ ಆರ್ ಟಿ ಒ ಕಾಂಪ್ಲೆಕ್ಸ್ ಅಂತ ಇದೆ. ಇದು ಯಲಹಂಕ ಆರ್ ಟಿ ಒ ಕಾಂಪ್ಲೆಕ್ಸ್, ಓಲ್ಡ್ ಆರ್ ಟಿ ಒ ಕಾಂಪ್ಲೆಕ್ಸ್. ಇಲ್ಲಿ ಫುಲ್ಲೆಲ್ಲ ಸ್ಟ್ರೀಟ್ ಫುಡ್ಸ್ ಎಲ್ಲ ಸಿಗುತ್ತೆ. ಇಲ್ಲಿ ಗೋಬಿ ಮಸಾಲೆ ಪುರಿ ಎಲ್ಲ ಫೇಮಸ್. ಒಂದು ಯೂಟ್ಯೂಬರ್ಸ್ ಬ್ಲಾಗ್ಸ್ ಎಲ್ಲ ಮಾಡಿದ್ದಾರೆ. ಸೊ ಅಲ್ಲೇ ನಾವು ಮಸಾಲೆ ಪುರಿ ಪಾನಿಪುರಿ ಪಾರ್ಸೆಲ್ ತೊಗೊಂಡೆ ಮತ್ತು ಗೋಬಿನ ಪಾರ್ಸೆಲ್ ತೊಗೊಂಡೆ. ನನ್ನ ಮಗಳು ನಮ್ಮ ಅಲ್ಲೇ ತಿಳ್ಕೊಳ್ತಾರೆ. ನನ್ನ ಮಗಳು ಮ್ಯಾಶ್ಮೆಲ್ಲೋ ಬೇಕು ಅಂತಂದು ಆರ್ಡ್ರ್ ಮಾಡಿಬಿಟ್ಟು ಗೋಬಿ ತಿಂತಾರೆ. ಫುಲ್ ಸ್ಟ್ರೀಟ್ ಫುಡ್ ಏರಿಯಾ. ಯಾರಾದರೂ ಯಲಹಂಕ ಸೈಡ್ ಇದ್ದರೆ ಈಗ ಬಂದಿಲ್ಲ ಅಂದರೆ ವಿಸಿಟ್ ಮಾಡಿ ಟೇಸ್ಟ್ ಮಾಡೋದು. ರೀಸನಬಲ್ ಪ್ರೈಸ್ ಮತ್ತು ತುಂಬ ಟೇಸ್ಟ್ ಕೊಡು. ನೋಡಿ ಮ್ಯಾಶ್ಮೆಲ್ಲೋ ತಿಂತಾ ಇದ್ದಾಳೆ ಅವಳು. ತಿಂದ್ಕೊಂಡು ಮನೆಗೆ ಬಂದು ನಮ್ಮ ಹಸ್ಬೆಂಡ್ ಕೆಲಸಕ್ಕೆ ಹೋದ್ರು. ನಾನು ನನ್ನ ಮಗಳು ಮನೆಗೆ ಬಂದು ಪಾರ್ಸಲ್ ಬಂದುಬಿಟ್ಟು ಡಿಜಿಟೆಕ್ಕಿಂದ. ಸೊ ಫುಲ್ ಎಕ್ಸೈಟ್ಮೆಂಟ್. 3700 ರೂಪಾಯಿ ಕೊಟ್ಟು ತೊಗೋಬೇಕಲ್ಲ ಅಂತ ಚಿಂತೆ ಮಾಡ್ತಾಯಿದ್ದೆ. ಅವಶ್ಯಕತೆ ಇದೆ ಇವಾಗ ಸ್ಯಾರೀಸ್ಗೆಲ್ಲ ಕ್ಲಾರಿಟಿ ಬೇಕು ಅನ್ನೋದಕ್ಕೋಸ್ಕರ. ಮನೇಲಿರೋ ಲೈಟಿಂಗ್ಸಲ್ಲಿ ಸ್ಯಾರಿ ಕಲರ್ಸು ಸ್ವಲ್ಪ ಲೈಟಾಗಿ ಕಾಣಿಸುತ್ತೆ, ಡಿಮ್ಮಾಗಿ. ಸೊ ಮತ್ತು ನನಗೆ ಸಡನ್ನಾಗಿ ಯಾರಾದರೂ ವೀಡಿಯೋ ಮಾಡ್ಕೊಡೋಕ್ಕಿರಲ್ಲ. ನಾನು ಒಬ್ಬಳೇ ಇದ್ದಾಗ ಅಟ್ಲೀಸ್ಟ್ ನಾನು ವೀಡಿಯೋ ಮಾಡಿ ಹಾಕ್ಬೋದು ಅನ್ನೋದೊಂದು ರೀಸನ್ಗೆ ನಾನು ಇದನ್ನು ತೊಗೊಂಡೆ. ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಆರ್ಡ್ರ್ ಮಾಡಿ 29ನೇ ತಾರೀಕೆ ಆರ್ಡ್ರ್ ಮಾಡಿದ್ದೀನಿ ಗೈಸ್. ಬಂದಿರೋದು 7ನೇ ತಾರೀಕು ಬಂದಿದೆ. 8ನೇ ತಾರೀಕು ಡೆಲಿವರಿ ಡೇಟ್ ಇದ್ದು. ಇದು ಒಂದು ದಿನ ಮುಂಚೆ ಬಂದಿದೆ. ಹಾಗೆ ಅನ್ಬಾಕ್ಸಿಂಗ್ ವೀಡಿಯೋ ಮಾಡ್ಕೊಂಡು ನೋಡ್ತಾರೆ. ನಾನು ಫುಲ್ ಎಕ್ಸೈಟ್ಮೆಂಟ್ ಹೆಂಗಿದೆಯೋ ಏನು ಅಂತ. ಆ್ಯಕ್ಚುಲಿ ಮುಂಚೆ ಒಂದು ರಿಂಗ್ ಲೈಟ್ ಇತ್ತು, ಒಂದು 700 ರುಪೀಸ್ದು. ಫೋನ್ ಅಂತೂ ನಿಲ್ತಾ ಇರಲಿಲ್ಲ. ಬಿದ್ದು 3-4 ಸತಿ ನನ್ನ ಫೋನ್ದು ಅಂದರೆ ಸ್ಕ್ರೀನ್ ಗಾರ್ಡ್ ಹೊಡೆದೋಗಿದೆ. ಪುಣ್ಯಕ್ಕೆ ಮೇಯ್ನ್ ಡಿಸ್ಪ್ಲೇ ಹೊಡೆದೋಗಿಲ್ಲ. ಸೊ ತರಿಸಿ ಇಲ್ಲೊಂದು ಹೋಲ್ ಇದೆ. ಏನಪ್ಪ ಏನಾದ್ರು ಮತ್ತೆ ಡ್ಯಾಮೇಜ್ ಅಂದರೆ ರಿಟರ್ನ್ ಹಾಕ್ಬೇಕು. ಅದು ಯಾವಾಗ ಬರುತ್ತೋ ಅನ್ನೋದು ನನಗೊಂದು ಟೆನ್ಷನಾಗಿ ಅದನ್ನೇ ಒತ್ತಿ ತೋರಿಸ್ತಾ ಇದ್ದೀನಿ. 1 ರೂಪಾಯಿದಾಗಿರಲಿ, 2 ರೂಪಾಯಿದಾಗಿರಲಿ, ಇಲ್ಲ 1000 ರೂಪಾಯಿದಾಗಿರಲಿ, ನಮ್ಮ ವಸ್ತು ನಾವು ತೊಗೊಂಡಿದ್ದೀವಿ, ನಮ್ಮ ಕನಸು ನನಸಾಗ್ತಾಯಿದೆ ಅಂದರೆ ಅದ್ರ ಖುಷಿನೇ ಬೇರೆ. ನಂಗೆ ಅಷ್ಟು ಖುಷಿ. ಅದು ವೀಡಿಯೋ ಮಾಡುವಾಗ ಆಲೇ 10 ಕಾಲಾಗಿದೆ. ಇಲ್ಲ ಅನ್ಬಾಕ್ಸಿಂಗ್ ವೀಡಿಯೋ ಇವತ್ತು ಹಾಕಲೇಬೇಕು. ಆಮೇಲೆ ನನ್ನ ಡ್ರೆಸ್ದು ನೆನ್ನೆ ವ್ಲಾಗಲ್ಲಿ ಹೇಳಿದ್ದೀನಿ ನಾನು, ಏನೋ ಒಂದು ಐಟಮ್ ಆರ್ಡ್ರ್ ಮಾಡಿದ್ದೀನಿ, ಅದೇನಾದ್ರು ಬಂತು ಅಂದರೆ ನನಗೆ ವೀಡಿಯೋ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ. ಸೊ ಓಪನ್ ಮಾಡ್ತಾಯಿದ್ದೀನಿ. ಸ್ಟ್ಯಾಂಡು ಅಷ್ಟೇ ಗಾಯ್ಸ್, ನಾನು ಹಳೇದು ಅದು ಹೇಳಿದ್ನಲ್ಲ, ಅದು ನಿಜವಾಗ್ಲೂ ಅದು ಕ್ವಾಲಿಟಿ ಏನಂತಾರೆ, ಕಾಸಕ್ಕೆ ತಕ್ಕಂತೆ ಕಜ್ಜಾಯ ಅಂತಾರಲ್ಲ ಹಾಗೆ. ಅದು ಎಷ್ಟು ಲೈಟಾಗಿತ್ತು ಅಂದರೆ ಅದು ಕಂಬಿ ಕೈಯಲ್ಲಿ ಬೆಂಡ್ ಮಾಡ್ಬೋದಿತ್ತು. 700 ರುಪೀಸು 699 ಅದು ಕೊಟ್ಟು ತೊಗೊಂಡಿದ್ದು. ರಿಂಗ್ ಲೈಟ್ ಒಂದೇ ಸತಿ ಬೈ ಮಿಸ್ಸಾಗಿ ಬಿದ್ದಿದ್ದದು. ಫೋನ್ ಅಂತೂ ತುಂಬ ಸತಿ ಬಿದ್ದಿದೆ, ನಿಲ್ತಾನೆ ಇರಲಿಲ್ಲ. ಫೋನ್ ನಿಲ್ಲಿಸ್ಬೇಕು, ಒಂದು ವೀಡಿಯೋ ಮಾಡಬೇಕಂದ್ರೆ ಫೋನ್ ಎಲ್ಲಿ ಬೀಳುತ್ತೋ ಅನ್ನೋದೇ ಟೆನ್ಷನ್ ಆಗೋಗ್ತಾಯಿತ್ತು. ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಇದು ಹಾಗಿಲ್ಲ, ತುಂಬ ಸ್ಟ್ರೆಂತ್ ಆಗಿದೆ. ಅದ್ರದ್ದು ಸ್ಟ್ಯಾಂಡ್ ಕೂಡ ಅಷ್ಟೇ, ಅಷ್ಟು ಏನಂತಾರೆ ಕೈಯಲ್ಲಿ ಬೆಂಡ್ ಮಾಡಿದ್ರೆ ಕರೆಕ್ಟಾಗಿ ಹಿಡ್ಕೊಂಡು ಬೆಂಡ್ ಆಗಿಬಿಡುತ್ತೆ, ಆ ಥರ ಇತ್ತು. ರಿಂಗ್ ಲೈಟ್ ಒಂದೇ ಸತಿ ಕೆಳಗೆ ಬಿದ್ದಿದ್ದು, ಹೊಡೆದೋಯ್ತು ಅದು. ಸರಿ ಅಂತ ಹಳೆ ಮನೇಲಿದ್ದಾಗ ಅದು ಹೋಗಿತ್ತು. ಆವಾಗಿಂದ ತೊಗೊಳಕ್ಕಾಗ್ತಾಯಿರಲಿಲ್ಲ. ಇವಾಗ ಹೇಗಿದ್ರು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ, ಬೇಕೇ ಬೇಕು. ತಕ್ಷಣಕ್ಕೆ ನಾನು ವೀಡಿಯೋ ಮಾಡಬೇಕು ಅಂದರೆ ಯಾರ ಮೇಲೂ ಡಿಪೆಂಡ್ ಆಗೋಕ್ಕಾಗಲ್ಲ. ಮತ್ತು ಸಮ್ಟೈಮ್ಸ್ ನಾನು ಅಲ್ಲೆಲ್ಲೋ ಇಟ್ಟು ಫೋನ್ನ ವೀಡಿಯೋ ಮಾಡಿದಾಗ ಅದು ಚೆನ್ನಾಗಿ ಕವರ್ ಆಗಲ್ಲ. ಫೋನ್ ಆಗಲಿ ನನಗೆ ಬೇಕಾದಂಗೆ ವೀಡಿಯೋ ಆಗಲ್ಲ. ಇಲ್ಲ ನಾನು ಹೈಟಾಗಿ ಕಾಣಿಸ್ತಾ ಇರ್ತೀನಿ, ಇಲ್ಲ ಅದು ಕುಳ್ಳಿಗೆ ಒಂಥರ ಡೌನಾಗಿ ವೀಡಿಯೋ ಬರುತ್ತೆ. ಇದೆಲ್ಲ ಬೇಡ ಅಂತಲೇ ತೊಗೊಂಡಿದ್ದು. ಇನ್ವೆಸ್ಟ್ ಮಾಡಲೇಬೇಕಿತ್ತು, ಹಾಗಾಗಿ ಇನ್ವೆಸ್ಟ್ ಮಾಡಿದ್ದೀನಿ. 3700 ರುಪೀಸ್ಗೆ ತುಂಬ ವರ್ತ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇನ್ನೊಂದು ಏನು ಭಯ ಅಂದರೆ ಎಲ್ಲಾದರೂ ಏನಾದರೂ ಡ್ಯಾಮೇಜ್ ಆಗಿದೆಯಾ, ಹೊಡೆದೋಗಿದೆಯಾ ಅಂತ ಎಲ್ಲ ಮುಟ್ಟಿ ಒಂದೊಂದು ಸೈಡನ್ನು ನೋಡ್ತಾ ಇದ್ದೀನಿ ನಾನು. ಯಾಕೆಂದರೆ ಗೊತ್ತಾಗಲ್ಲ ಅಲ್ವಾ, ಅದು ವೈಟ್ ಇರೋದ್ರಿಂದ ಅಕಸ್ಮಾತ್ ಕ್ರ್ಯಾಕ್ ಆಗಿದ್ರು ನಮಗೆ ಲಾಸ್ ಅಂದ್ಬಿಟ್ಟು ಫುಲ್ಲೆಲ್ಲ ಮುಟ್ಟಿ ನೋಡಿದೆ. ಇದೆಲ್ಲ ಆದಮೇಲೆ ಒಂದು ಚಾಲೆಂಜು ಏನಂತಾರೆ, ಆನ್ ಆಗಿದ್ಮೇಲೆ ಲೈಟ್ ಬರಲಿಲ್ಲ ಅಂದರೆ ಅಂತ. ಸೊ ಇದೆಲ್ಲ ಆಯಿತು. ರಿಂಗ್ ಲೈಟ್ನ ತಿರುಗಿಸಿ ನೋಡ್ತಾ ಇದ್ದೀನಿ. ಒಂದು ಹಳೆ ರಿಂಗ್ ಲೈಟು ಗೈಸ್, ಒಳಗಡೆ ಇದೆಲ್ಲ 6 ರೌಂಡ್ ಓವರ್ ಆಲ್ ಇದ್ದಿದ್ದು. ಇದು ನೋಡಿ ಎಷ್ಟು ದೊಡ್ಡದಿದೆ. ಆಲ್ರೆಡಿ ಯೂಸ್ ಮಾಡ್ತಾ ಇರೋರು ಗೊತ್ತಿರುತ್ತೆ, ಬಟ್ ನಾನು ಫಸ್ಟ್ ಟೈಮ್ ತೊಗೊಂಡಿರೋದಲ್ಲ. ನನಗಿರೋ ಎಕ್ಸೈಟ್ಮೆಂಟು ಈಗ ನೀವು ಹೊಸ್ದಾಗಿ ತೊಗೊಂಡ್ರೆ ಅದು ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಕನೆಕ್ಟಿಂಗ್ ವಯರ್ ಕೊಟ್ಟಿದ್ದಾರೆ. ವಯರ್ ಒಳ್ಳೆ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡೋ ವಯರ್ ಇದ್ದಂಗಿದೆ. ಜೊತೆಗೆ ಇಷ್ಟೆಲ್ಲ ಬಂದಿದೆ. ಇದು ಅಷ್ಟೇ ಗೈಸ್, ನಾನು ಹಳೇದ್ರಲ್ಲಿ ಕಂಬಿ ಇದೆಯಲ್ಲ ಅದು ಬೆಂಡಾಗಿ ಹೋಗ್ತಾಯಿತ್ತು ಫೋನ್ ಹಾಕಿದ ತಕ್ಷಣ. ಇದು ಹಾಗಿಲ್ಲ, ಒಂದು ಸತಿ ಹಿಂಗೆ ಹಾಕಿದ್ರೆ ಅದು ಸ್ಟ್ರೈಟೇ ಇರುತ್ತೆ ಕಂಬಿ.
ಮತ್ತು ಅದಕ್ಕೊಂದು ಮೋಲ್ಟ್ ಕೊಟ್ಟಿದ್ದಾರೆ. ಇದೆಲ್ಲ ಆಯಿತು. ನೆಕ್ಸ್ಟ್ ಸ್ಟ್ಯಾಂಡ್ ಎಷ್ಟು ಉದ್ದ ಬರುತ್ತೆ ಅಂತ ಅದು ಬೇರೆ ಡೌಟು ನನಗೆ. ಅದನ್ನು ಓಪನ್ ಮಾಡೋಕ್ಕೆ ಒಂದು ಸರ್ಕಸ್ ಮಾಡ್ತಾಯಿದ್ದೀನಿ ಸ್ಟ್ಯಾಂಡನ್ನ. ಮೇಲಕ್ಕೆ ಬರ್ತಾಯಿಲ್ಲ, ಇಷ್ಟೇ ಉದ್ದನಾ ಇದು? ಕೊಡಿಲ್ಲ ರಿಮೋಟ್ ತೋರಿಸ್ತೀನಿ ಕೊಡೋರಿಗೆ. ಇದೆಲ್ಲ ಅಂದ್ಕೊಂಡು ನನಗೆ ಕನ್ಫ್ಯೂಷನ್ ಆಗೋಯ್ತು. ಒಂದು ಸೆಕೆಂಡು, ರಿಮೋಟ್ ಬೇರೆ ಇದೆ ಗೈಸ್. ಬ್ರೈಟ್ನೆಸ್ ಎಲ್ಲ ಹಂಗಂಗೆ ಮಾಡ್ಕೋಬೋದು ಇದಕ್ಕೆ ಕೇಶೆಲ್ಲ ಹಾಕ್ಕೊಂಡು. ಆಮೇಲೆ ಇವಾಗ ಸ್ಟ್ಯಾಂಡ್ ಓಪನ್ ಮಾಡ್ತಾಯಿದ್ದೀನಿ. ಸ್ಟ್ಯಾಂಡ್ ಓಪನ್ ಮಾಡಿ ಈ ಕಡೆ ಇದು ಕವರ್ ಆಗಬೇಕು, ಮುಖನೂ ಕವರ್ ಆಗಬೇಕು. ನಮ್ಮ ಅಮ್ಮ ಪಾಪ ವೀಡಿಯೋ ಮಾಡಿಕೊಡ್ತಾ ಇದ್ದಾರೆ, ನನಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದಾರೆ ನೋಡಿ. ಎಷ್ಟು ಸರ್ಕಸ್ ಮಾಡ್ತಾಯಿದ್ದೀನಿ ಅಂದರೆ ಅದನ್ನು ಓಪನ್ ಮಾಡೋದಕ್ಕೆ ಸ್ಟ್ಯಾಂಡು. ಸೊ ಅದನ್ನು ಓಪನ್ ಮಾಡಿ ಚೆಕ್ ಮಾಡಿ ಎಲ್ಲ ಒಂದು ಹ್ಯಾಪಿನೆಸ್ ಇದೆ. ನನ್ನ ಮಗಳಿಗೆ ಫುಲ್ ನಿದ್ದೆ ಅಂತ ಇದ್ದಳು. ಒಂದು ಸಾರಿ ರಿಂಗ್ ಲೈಟ್ ಆನ್ ಮಾಡಿದ ತಕ್ಷಣ ಅವಳು ಖುಷಿ ನೀವು ನೋಡಬೇಕಿತ್ತು, ಅಷ್ಟು ಖುಷಿ ಪಟ್ಲು. ನನಗೂ ಅದೇ ಥರನೇ ಫೀಲಿಂಗ್ ಇತ್ತು. ಮುಂಚೆನೇ ಎಲ್ಲ ಊಟ ಎಲ್ಲ ಮಾಡಿ ಲಾಸ್ಟಲ್ಲಿ ನಾನು ಇಲ್ಲ ವೀಡಿಯೋ ಮಾಡಿಬಿಡೋಣ ಅನ್ಬಾಕ್ಸಿಂಗು, ಅಕಸ್ಮಾತ್ ಡ್ಯಾಮೇಜ್ ಬಂದರೆ ಮತ್ತೆ ರಿಟರ್ನ್ ಹಾಕಬೇಕು, ಅದೆಲ್ಲ ಪ್ರಾಬ್ಲಮ್ಮು ಅಂತ ಹೇಳಿ ನಾನು ಇದು ಮಾಡಿದೆ. ಸೊ ಪೂಜೆ ಮಾಡಿ ಯೂಸ್ ಮಾಡೋಣ ಅಂದ್ಬಿಟ್ಟು ನಾನೇನು ಯೂಸ್ ಮಾಡಿಲ್ಲ, ಜಸ್ಟ್ ಚೆಕ್ ಮಾಡೋದಕ್ಕೋಸ್ಕರ ವೀಡಿಯೋ ಮಾಡ್ಕೊಂಡಿದ್ದಷ್ಟೇ. ಇದೆಲ್ಲ ಚೆಕ್ ಮಾಡಿ ಎತ್ತಿಟ್ಬಿಟ್ಟು ಮಗಳದ್ದು ಹೋಮ್ವರ್ಕು ಎಲ್ಲ ಆಗಿತ್ತು. ಅದೊಂಥರ ಯಾವಾಗ ವೀಡಿಯೋ ಮಾಡ್ತೀನಿ ಅನ್ನೋದು ಒಂಥರ ಖುಷಿ. ಒಂದು ಕಡೆ ಎಲ್ಲಿ ಏನಾದರೂ ಬಿದ್ದರೆ ಏನಾದರೂ ಆಗ್ಬಿಡುತ್ತಾ ಅಂತ ಇದು ಮಾಡ್ತಾಯಿದ್ದೀನಿ ನೋಡಿ. ಇದು ಅಷ್ಟೇ, ನನಗದು ಎಳೆಯೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಟೈಟಾಗಿದೆ. ಇದೇನಪ್ಪ ಅಂದ್ಬಿಟ್ಟು ನಾನೇ ಶಾಕ್ ಆಗೋದು. ಅದು ಟುಸುಕಂದು ಬಂದುಬಿಡ್ತಾಯಿತ್ತು ಹಳೇದು. ಇದು ಹಂಗೆ ಬರ್ತಾನೆ ಇಲ್ಲ. ಚೆಕ್ ಮಾಡಿ ಈಗ ರಿಂಗ್ ಲೈಟನ್ನು ಆನ್ ಮಾಡ್ತೀನಿ. ಇಷ್ಟೇ ಗೈಸ್, ಖುಷಿ ಆಯಿತು ತೊಗೊಂಡಿದ್ದೀನಿ ಪ್ರಾಡಕ್ಟ್ ಅಂತ. ಅಟ್ಲೀಸ್ಟ್ ಈಗ ಯಾರೂ ಇಲ್ಲದಾಗ ನಾನು ವೆಯ್ಟ್ ಮಾಡೋಷ್ಟು ಅವಶ್ಯಕತೆ ಇರಲ್ಲ. ಇವಾಗ ಹೆಂಗಾಗುತ್ತೆ, ಅಮ್ಮ ಏನಮ್ಮ ಕೆಲಸ ಮಾಡ್ತಾರೆ, ಅವ್ರಿಗೆ ಬನ್ನಿ ವೀಡಿಯೋ ಮಾಡ್ಕೊಡು ಬಾ ಮಮ್ಮಿ ಅಂತ ಕರಿಬೇಕು, ಇಲ್ಲ ಫೋನ್ ಅಲ್ಲೆಲ್ಲೋ ಇಡಬೇಕು. ಆ ಟೈಮಲ್ಲಿ ಲೈಟ್ ಬೀಳ್ತಾ ಇರುತ್ತೆ, ಅದ್ರ ನಾಯ್ಸು ಕ್ಲಾರಿಟಿ ಇರಲ್ಲ, ಹಂಗಾಗ್ಬಿಡುತ್ತೆ. ಅದೊಂದು ಬೇಜಾರಿಗೆ ನಾನು ತೊಗೊಂಡಿದ್ದು. ಸಡನ್ನಾಗಿ ನಾನು ವೀಡಿಯೋ ಮಾಡ್ಬೇಕಂದ್ರೆ ನಾನು ಟಕ್ಕಂತ ಮೊಬೈಲ್ ಹಾಕೊಂಡು ವೀಡಿಯೋ ಮಾಡೋ ಥರ ಇರೋದು. ಈಗ ನಾನು ಬ್ಲಾಗ್ಸ್ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಯಾರಾದ್ರು ಹಿಡ್ಕೊಡ್ಬೇಕಲ್ವಾ. ಏನೋ ಒಂದು ಅಡುಗೆ ಮಾಡ್ತಾ ಇರ್ತೀನಿ, ಇಲ್ಲ ಪಾತ್ರೆ ತೊಳಿತಾ ಇದ್ದೀನಿ, ಏನೋ ಒಂದು ಕೆಲಸ ಮಾಡ್ತಾ ಇರ್ತೀನಿ ಅಂದರೆ ಯಾರಾದರೂ ವೀಡಿಯೋ ಮಾಡಿಕೊಡ್ಬೇಕಾಗುತ್ತೆ. ಈಗ ಅದಿಲ್ಲ, ನನ್ನ ಬ್ಲಾಗ್ಸ್ ಡೈಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡ್ತೀನಿ ಗೈಸ್ ಅಷ್ಟೇ. ಇವತ್ತಿನ ವೀಡಿಯೋ ಇಷ್ಟೇ. ನಾಳೆ ನಿಮಗೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಮತ್ತು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ಸ್ ವೀಡಿಯೋ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ನ್ಯೂ ಯೂಟ್ಯೂಬರ್ಸ್ಗೆ ಅಂತ. ನ್ಯೂ ಯೂಟ್ಯೂಬರ್ ಏನಲ್ಲ, 2-3 ವರ್ಷದಿಂದ ಚಾನಲ್ ಇದೆ, ಬಟ್ ಕಂಟಿನ್ಯೂಸ್ ವೀಡಿಯೋ ಬರ್ತಾಯಿಲ್ಲ ಅಷ್ಟೇ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ. ಥ್ಯಾಂಕ್ ಯು, ಬೈ ಬೈ, ಲವ್ ಯು ಆಲ್.